ಈಗ ನಾನು ಹೇಳೋ ಮೆಕ್ಯಾನಿಸಮ್ಮು ಆಲ್ರೆಡಿ ವಿಶ್ವರೂಪ್ ರೈ ಚೌಧರಿಗೆ ಗೊತ್ತಿದ್ದರೆ ಓಕೆ ಅವನು ಅಳವಡಿಸ್ಕೊಳ್ಳಿ, ಯಾರಿಗೂ ಏನು ತೊಂದರೆ ಇಲ್ಲ. ಅವ್ರಿಗೆ ಆಲ್ರೆಡಿ ಗೊತ್ತಿದ್ರೆ ಅವ್ರು ಎಕ್ಸ್ಪ್ಲೈನ್ ಮಾಡಿದರೆ, ಅವರು ಮಾಡದೇ ಇದ್ದರೆ ಫಸ್ಟ್ ಟೈಮ್ ಅವ್ರಿಗೆ ಗೊತ್ತಾಗಿದ್ರೆ ಅದನ್ನೂ ಅವರು ಅಳವಡಿಸ್ಕೊಂಡು ಜನಗಳು ಹೇಳಿದ್ರೆ ಮಾನವ ಕಲ್ಯಾಣ ಆಗುತ್ತೆ, ಸ್ವಲ್ಪ ಇನ್ನೂ ಸ್ವಲ್ಪ ಹೆಲ್ಪ್ ಇದಾಗುತ್ತೆ. ಒಳ್ಳೇದು. ಬಟ್ ಇಲ್ಲಿ ಗಂಟ ಆ ಯಪ್ಪ ಹೇಳಿದ್ದು ನಾನು ನೋಡಿಲ್ಲ. ಅವ್ನು ಮೊದಲೇ ಮಾಡಿದ್ರೆ ಲೆಟ್ ಕ್ರೆಡಿಟ್ ಗೋ ಟು ಹಿಮ್. ಇಲ್ಲದೇ ಇದ್ರೆ ಈ ರಿಯಾಲಿಟಿನ ಅಂದರೆ ನೀವು ತಿಳ್ಕೊಂಡಿದ್ದು ನಾನೀಗ ನಾನು ಮೆಡಿಟೇಷನ್ ಮಾಡಿ ಕಂಡುಹಿಡಿದಿದ್ದು ಅದೇ ಮಾತೇತರ ಹೇಳ್ತಾ ಇರ್ತೀನಲ್ಲ, 4 ಚತುರ್ಯುಗಗಳಿದ್ದಂಗೆ ಜ್ಞಾನ, ವಿಜ್ಞಾನ, ಸುಜ್ಞಾನ, ದಿವ್ಯ ಜ್ಞಾನ. ಈ ದಿವ್ಯ ಜ್ಞಾನದಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಇವನಿಗೆ ಹೆಂಗು ಆಸೆ ಆಯಿತು ಅಂತ ಕಾನ್ಸಂಟ್ರೇಟ್ ಮಾಡಿದಾಗ ಸತ್ಯ ಗೋಚರ ಆಯಿತು. ಏನಾ ಸತ್ಯ? ಆ ಸತ್ಯ ಭಾಳ ಸಿಂಪಲ್ ಆಗಿದೆ. ಏನು ಅಂದರೆ ಇದೊಂದು ವಿಶ್ವ, ಬ್ರಹ್ಮಾಂಡ. ಈ ವಿಶ್ವದಲ್ಲಿ ನಾಟ್ ಓನ್ಲಿ ಭೂಲೋಕ ಅಲ್ಲ, ಯಾವ ಲೋಕನರಾಗಲಿ, ಅದು ಯಾವ ಪ್ಲ್ಯಾನೆಟು, ಯಾವ ಗ್ಯಾಲಾಕ್ಸಿನರಾಗಲಿ, ಅಲ್ಲೂ ಜೀವಿಗಳಿದ್ದರೆ ಆ ಜೀವಿಗಳು ಬದುಕ್ತಾ ಇರ್ತಾವೆ ಅಲ್ಲೂ. ಈಗ ಅಹಂ ಬ್ರಹ್ಮಾಸ್ಮಿ ಅಂತ ಮನುಷ್ಯ ಹೇಳ್ತಾನೆ, ಅಂದರೆ ನನ್ನಲ್ಲೇ ಬ್ರಹ್ಮಾಂಡ ಇದೆ ಅಂತ. ಹೌದು ತಾನೆ? ನಾವು ಬ್ರಹ್ಮಾಂಡದ ಪ್ರತಿರೂಪ. ಅಂದರೆ ಪಂಚಭೂತಗಳಿಂದನೇ ನಮ್ಮ ಶರೀರ ಆಗಿರೋದು. ಬ್ರಹ್ಮಾಂಡಲ್ಲೂ ಅದೇನೇ. ಈ ಬ್ರಹ್ಮಾಂಡ ಅಂಡ ಪಿಂಡ ಬ್ರಹ್ಮಾಂಡ, ಈ ಬ್ರಹ್ಮಾಂಡದಲ್ಲಿ ಏನು ನಡೀತಾ ಇದೆ ದಿನ ಅಂತ ಫಸ್ಟ್ ನೋಡೋಣ. ದಿನ ಹೊಸ್ದಾಗಿ ಮಕ್ಕಳು ಹುಡ್ತಾನೆ ಇದ್ದಾವೆ, ಮುದುಕರಾದವರು ಸಾಯ್ತಾ ಇದ್ದಾರೆ, ರೆಗ್ಯುಲರ್ ಆಗಿ ಅದಿದೆ. ಅಲ್ಲಿಗೆ ಹುಟ್ಟು ಸಾವು ಬ್ರಹ್ಮಾಂಡದಲ್ಲಿ ನಡೀತಾ ಇದೆ, ಕ್ರಿಯೆ ಸರ್ಕಲ್ ಥರ ನಡೀತಾ ಇದೆ. ಆ ಬ್ರಹ್ಮಾಂಡದಲ್ಲಿ ನಡೆಯೋ ಕ್ರಿಯೆ ಈ ಮಾನವ, ಆ ಮಾನವ, ಎಲ್ಲ ಶರೀರದಲ್ಲೂ ನಡೀತಾ ಇದೆ. ಅಂದರೆ ಏನರ್ಥ ಅಂದರೆ ಇದಕ್ಕೆ ಒಂದು ಸ್ಟ್ಯಾಂಡಿಂಗ್ ಸೈಂಟಿಫಿಕ್ ಎವಿಡೆನ್ಸ್ ಇದೆ. ನಮ್ಮ ಶರೀರದಲ್ಲಿ ರಕ್ತ ಇದೆ, ಅದರಲ್ಲಿ ರೆಡ್ ಬ್ಲಡ್ ಕಾರ್ಪಸಲ್ಸ್ RBCs ಅಂತ ಇದ್ದಾವೆ. ಆ ಕೆಂಪು ರಕ್ತ ಕಣಗಳಿಗೆ ಇವರು ಐಸೋಟೋಪ್ ಚುಚ್ತಾರೆ. ಅವು 120 ದಿನ ಆದಮೇಲೆ ಒಂದು ಇರಲ್ಲ ಐಸೋಟೋಪ್ಸು. ಅಂದರೆ ಕೆಂಪು ರಕ್ತ ಕಣದ ಜೀವಮಾನ 120 ಡಿಗ್ರಿ ಅಂತ ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ಸೈಂಟಿಫಿಕ್ಕಾಗಿ ಎಸ್ಟಾಬ್ಲಿಷ್ ಆಗಿದೆ. 120 ದಿನದಲ್ಲಿ ನಮ್ಮಲ್ಲಿ ಇರೋದು ಒಂದು 5-6 ಲೀಟ್ರ್ ಬ್ಲಡ್ಡಲ್ಲಿ ಇರೋ ಕೆಂಪು ರಕ್ತ ಕಣಗಳು 120 ದಿನ ಆದಮೇಲೆ, ಇವತ್ತಿರೋವು 120 ದಿನ ಆದಮೇಲೆ ಅವು ಇರಲ್ಲ, ಹೋಗ್ತವೆ, ಸತ್ತೋಗ್ತವೆ. ಅವು ಮುದುಕ ಆಗಿರ್ತವೆ, ಸತ್ತೋಯ್ತವೆ, ಓಲ್ಡ್ ಸೆಲ್ಲು. ಡೈಲಿ ನ್ಯೂ ಮಕ್ಕಳು ಹುಡ್ತಾರಲ್ಲ ಆ ಥರ. ಈಗ ಮುದುಕರೆಲ್ಲ ಸುತ್ತೋಗ್ಬಿಟ್ಟು ಮಕ್ಕಳು ಹುಡ್ತಾ ಇದ್ರೆ ಪ್ರಪಂಚ ಎಲ್ಲಿರುತ್ತೆ? ಒಂದು ದಿವಸ ಎಂಡ್ ಆಗುತ್ತೆ, ಕ್ಲೋಸ್. ಅದಿಲ್ಲ, ಇದು ಕಂಟಿನ್ಯೂಟಿ, ಟೈಮ್ ಈಸ್ ಕಂಟಿನ್ಯೂಸ್. ಆದ್ದರಿಂದ ಮಕ್ಕಳು ಹುಡ್ತಾ ಇರ್ತಾರೆ ಒಂದು ಕಡೆಗೆ, ಮುದುಕರು ಸಾಯ್ತಾ ಇದ್ದಾರೆ. ಅದು ಡಿಸ್ಪ್ರಪೋನೇಟ್ ಆಯಿತು, ಅದರಿಂದ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದು. ಈಗ ಅದಕ್ಕೂ ಪ್ರಳಯ ಮುಕ್ತಿ ಮಾರ್ಗ ಕೊಡ್ತಾ ಇದೆ. ಈ ಕಂಡೀಷನ್ ಏನಾಗುತ್ತೆ, ಅಲ್ಲಿಗೆ ಜೀವಕಣಗಳು ದಿನ ನಮ್ಮ ಶರೀರದಲ್ಲಿ ರಕ್ತದಲ್ಲಿರು ಸಾಯ್ತಾ ಇದೆ, ಹುಡ್ತಾ ಇದ್ದೇವೆ. ಅದು ಬರೀ ಬ್ಲಡ್ಡಲ್ಲಿರೋ ಸೆಲ್ಗಳಿಗಲ್ಲ, ಕೆಂಪು ರಕ್ತ ಕಣಗಳಿಗೆ ಅಲ್ಲ, ನಮ್ಮ ವೈಟ್ ಬ್ಲಡ್ ಸೆಲ್ಸು, ಪ್ಲೇಟ್ಲೆಟ್ಸು ಎಲ್ಲನೂ ದಿನ ದಿನ ಹೊಸ್ದಾಗಿ ಹುಡ್ತಾ ಇದ್ದಾವೆ, ಓಲ್ಡ್ ಆದವು ಸಾಯ್ತಾ ಇದ್ದಾವೆ. ಅದು ಬರೀ ಒಂದು ಟಿಶ್ಯೂ ಕಥೆಯಲ್ಲ, ಎಲ್ಲ ಟಿಶ್ಯೂಗಳು, ನಮ್ಮ ಮಾಂಸದಲ್ಲೂ ಇರ್ತಕ್ಕಂಥ ಜೀವಕಣಗಳು ಮುದುಕಾದ್ಮೇಲೆ ಸಾಯ್ತವೆ, ರೀಪ್ಲೇಸ್ ಬೈ ಇದು ಬೋನ್ನಲ್ಲಿರೋವು. ನಮ್ಮ ಶರೀರದಲ್ಲಿ ಎಷ್ಟು ಸಿಸ್ಟಮು, ಲಿವರು ಎಲ್ಲ ಕಡೆನೂ ಡೈಲಿ ಹುಡ್ತಾ ಇದ್ದಾವೆ, ಡೈಲಿ ರೀಪ್ಲೇಸ್ ಆಯ್ತಾ ಇದ್ದಾವೆ. ಅದೆಷ್ಟು ಸ್ಲೋ ಆಗಿ ಆಗ್ತಾ ಇದೆ ಅಂದರೆ ಯಾರ ಕಣ್ಣಿಗೂ ಕಾಣಲ್ಲ, ಗೊತ್ತೂ ಆಗಲ್ಲ.
ಅದನ್ನು ಬರೀ ರೆಡ್ ಬ್ಲಡ್ ಸೆಲ್ ಇರೋದನ್ನ ಕಂಡುಹಿಡ್ದವ್ರೆ. ಬೇರೆದ್ರಲ್ಲೂ ಈಗ ಹೈಯರ್ ಟೆಕ್ನಾಲಜಿ ಕಂಡುಹಿಡ್ದಿರ್ಬೋದು. ಈ ರೀಪ್ಲೇಸ್ಮೆಂಟ್ ಆಗೋದ್ರಿಂದ ಏನಾಯಿತು ಅಂದರೆ ಈಗ ಲಾಜಿಕ್, ಸೈಂಟಿಫಿಕ್ ಲಾಜಿಕ್, ಒಂದು 2,000 ಯಾವುದಾದ್ರೂ ಒಂದು ಬೀಜ ತಗೊಳ್ಳಿ. ಯಾವ ಬೀಜ ತಗೋತೀರಾ? ಮಾಮೂಲಿ ರೈತರು ನಮ್ಮ ಕಡೆ ಎಲ್ಲ ರಾಗಿ ಬೆಳೀತಾರೆ, ಇಲ್ಲ ಮೆಕ್ಕೆಜೋಳ ಬೆಳೀತಾರೆ, ಇದೇ ಇರುತ್ತೆ. ರಾಗಿ ಕಣ್ಣು ಕಾಣಲ್ಲ, ಇನ್ನು ಸ್ವಲ್ಪ ದಪ್ಪಾಗಿರೋದು ಹೇಳಿ. ಜೋಳ ಸರಿಯಲ್ಲ, ಜೋಳನೇ ತಗೊಳ್ಳೋಣ, ಮೆಕ್ಕೆಜೋಳನೋ ಜೋಳ. ಈ ಮೆಕ್ಕೆಜೋಳನ ಒಂದು 1,000 ತಗೊಳ್ಳಿ, ಇನ್ನೊಂದು ಕಡೆ 1,000 ತಗೊಳ್ಳಿ. ಈ ಮೆಕ್ಕೆಜೋಳಕ್ಕೆ ನಂಬರ್ 1 ಈಗ ನಡೀತಾ ಇರೋದು, ನಮ್ಮ ಬೆಂಗಳೂರಿಂದ ಡ್ರೈನೇಜ್ ವಾಟರ್ ಹೋಯ್ತದಲ್ಲ, ವೃಷಭಾವತಿ ನದಿ ಅಂತ ಬಿಡದಿ ಕಡೆಗೆ, ಕೆಂಗೇರಿ, ಮೋರಿ, ಆ ನೀರು ಹಾಕಿ. ಓಕೆ, ಗಲೀಜು ನೀರು. ಆ ನೀರಲ್ಲಿ ಏನಿರ್ತದೆ? ಸೋಪ್ ವಾಟರ್ ಇರ್ತದೆ, ಕೆಮಿಕಲ್ಸ್ ಇರ್ತದೆ, ಎಲ್ಲ ಥರ ಗಲೀಜು ಇರ್ತದೆ. ಆಗ ಬೆಳೆ ಹೆಂಗೆ ಬರ್ತದೆ? ರೋಗವಾಗಿ ಇರುತ್ತೆ, ಅಷ್ಟೊಂದು ಪೌಷ್ಟಿಕ ಇರೋದು ಕಮ್ಮಿಯಲ್ಲಿ ಇರಲ್ಲ. ಈ ಕಡೆ ಒಳ್ಳೆ ಹಸು ಗೊಬ್ಬರ, ಒಳ್ಳೆ ಗೊಬ್ಬರ ಹಾಕಿ ಬೆಳೀರಿ. ಈ ಗಿಡಗಳು ಹೆಂಗೆ ಬರ್ತವೆ? ಸಮೃದ್ಧವಾಗಿ ವಿತ್ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ, ಬರ್ತದೆ. ನೀವು ಹೇಳ್ಬಿಡ್ತಾ ಇದ್ದೀರಾ, ಸರಿ, ಬರುತ್ತೆ. ಇದು ಕಣ್ಣು ಕಾಣೋ ಸತ್ಯ ತಾನೇ? ಹೌದೌದು. ಈ ಬೀಜಗಳಿಗೆ ಎಲ್ಲ ಆ 1,000, ಈ 1,000, 2,000 ಬೀಜಗಳು ಕಾಮನ್ನು. ಅದರಲ್ಲಿ ಒಂದು ಜೆನೆಟಿಕ್ ಕೋಡ್ ಇದೆ, ನಿಯಂತ್ರಣ ಮಾಡುತ್ತೆ. ಏನು ಸರ್ ನೀವು ಜೆನೆಟಿಕ್ ಕೋಡು ಅದು ಇದು ಅಂತ ಹೊಡಿತಾ ಇದ್ದೀರಾ? ಅಲ್ಲ ಸ್ವಾಮಿ, ಆ ಬರೀ ಒಂದು ಓಂ ಅಂತೀವಲ್ಲ, ಓಂ 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 ಅಂತಾರೆ. ಓಮನ್ ಸೀಕ್ರೆಟ್ ಗೊತ್ತಿಲ್ಲ ಇವರಿಗೆ. ಪ್ರತಿಯೊಂದು ಮಂತ್ರಗಳು ಏನಾದರೂ ಹೇಳ್ಬೇಕು, ಓಂ ಅಂತಾರೆ ಮೊದಲ ಪದ. ಅದೇ ಓವಮು. ಓಂ ಅಂದರೆ ಏನು? 2 ಸ್ಪರ್ಮು, ಓಕೆ, ಅಂಡಾಣು ಮತ್ತು ವೀರ್ಯಾಣು. ವೀರ್ಯಾಣು ಇವೆರಡು ಸೇರಿಬಿಟ್ಟು ಒಂದಾಗುತ್ತಲ್ಲ, ಓಂ ಅಂತಾರದನ್ನ. ಓಕೆ ಓಕೆ. ಆ ಓಂ ಮೇಲೆ ಕಾನ್ಸಂಟ್ರೇಟ್ ಮಾಡಿಬಿಟ್ರೆ ಇವರು ಓಂ ಓಂ ಅಂತ ಸೃಷ್ಟಿ ಸ್ಥಿತಿ ಲಯಗಳ ಜ್ಞಾನ ಗೋಚರ ಆಗುತ್ತೆ. ತುಂಬ ಇದು ಬೇರೆ ಥರನೇ ಇದು. ನೀವು ಅದನ್ನ ರೆಡಿ ಇದು ಮಾಡ್ತಾ ಇದ್ರಿ. ಇದು ಇನ್ಫಾರ್ಮೇಶನ್ನೇ ನೀವು ಹೊಸ. ಅದೇ ಅಲ್ಲ, ಇನ್ಫಾರ್ಮೇಶನ್ ಅಲ್ಲ, ಅದು ಸತ್ಯ ಇದೆಯಲ್ಲ, ಜಡ್ಜ್ ಮಾಡಲಿ. ಈಗ ನೋಡಿ, ಏನು ಅಲ್ಲ ಓಂ ಅಂತಾರೆ. ಓಂ ಮುಂದೆ ಏನು? ಓಂ ಮುಂದೇನು? ರಾಮಂದು ಹೇಳ್ತೀನಿ ನಾನು. ಈಗ ಜನಗಳು ಹೇಳ್ತಾರೆ ರಾಮ 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 ಅಂತ. ಹೆಸರು ಕಟ್ಟಿದವ್ರು ಯಾರು ಗೊತ್ತಾ? ದಶರಥನ ಮಗನಿಗೆ ವಸಿಷ್ಠ ಮಹರ್ಷಿಗಳು. ವಸಿಷ್ಠರು. ಈ ನಮ್ಮ ಚಕ್ರಗಳಿದ್ದಾವೆ ಶರೀರದಲ್ಲಿ, 7 ಚಕ್ರಗಳು. ಯಾವುದು? ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ. ಇವಕ್ಕೆಲ್ಲ ಒಂದೊಂದು ಬೀಜ ಮಂತ್ರಗಳಿದ್ದಾವೆ. ಲಂ ರುಂ ಡಮ್ ಅಂತ ಏನೇನೋ ಬರುತ್ತೆ. ಅದರಲ್ಲಿ ಆಜ್ಞಾ ಚಕ್ರ ಬರೋದೆ ರಮ್ ರಮ್ ರಾಮ್ 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 ರಾಮನ ಹೆಸರು ಬಂತಲ್ಲ. ಅದಕ್ಕೆ ವಶಿಷ್ಠ ಮಹರ್ಷಿಗಳು ದಶರಥನಿಗೆ ಹೇಳ್ತಾರೆ, ಇವನು ಮಹಾವಿಷ್ಣು ವಂಶ, ಮೋಕ್ಷದಾಯಕ, ರಾಮ್ ಅಂತ ಹೆಸರಿಟ್ಟವರು ಅವರು. ನಾವು ರಾಮ್ 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 ಅಂತ ಈ ಬೀಜಾಕ್ಷರಿ ಮಂತ್ರನ ಇಲ್ಲಿ ಕುತ್ಕೊಂಡು ಹೇಳಿದ್ರೆ ನಿಮ್ಮ ಆಜ್ಞಾ ಚಕ್ರ. ಅದಕ್ಕೆ ಹಿಂದೂ ಸಂಸ್ಕೃತಿ ಎಲ್ಲ ಇಲ್ಲಿ ವಿಭೂತಿ ಹೆಂಗಸರು ಇದೆಲ್ಲ ಹಾಕೋತಾರಲ್ಲ, ಆ ಕಡೆ ಗಮನ ಹೋಗ್ಲಿ ಅಂತ ಅಷ್ಟೇ. ಆ ರಾಮ್ ಬೀಜಾಕ್ಷರಿ ಮಂತ್ರ ಮಾಡಿದಾಗ ನಮ್ಮ ಮೈಂಡು ಈ ಪ್ರಾಪಂಚಿಕವಾದ ಬಿಟ್ಟು ಪಾರಿಮಾರ್ಥ ಕಡೆ ಹೋಗುತ್ತೆ. ಓಕೆ. ಅದಕ್ಕೆ ರಾಮನ ಹೆಸರು ರಾಮ ಅಂತ ಇಟ್ಟಿರೋದು. ಯಾಕೆ ಅಂದರೆ ಅದು ಒಂದು ಬೀಜಾಕ್ಷರಿ ಮಂತ್ರ, ಆಜ್ಞಾ ಚಕ್ರದ್ದು. ಅದನ್ನು ಯಾರು ಅದರ ಮೇಲೆ ಏಕಾಗ್ರತೆ ಮಾಡ್ತಾರೋ ಅವರು ಹೈಯರ್ ಕಾನ್ಸಿಯಸ್ಗೆ ಹೋಗ್ತಾರೆ. ಓಕೆ. ಸ್ಪಿರಿಚುವಲಿ ಆಂಜನೇಯ ಕೂಡ ಏನೇ ಇದ್ರು ಅವರು ನಮ್ಮ ಆಂಜನೇಯ ರಾಮ್ 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 ಅಂದ್ಕೊಂಡೇನೆಯೇ ಅಷ್ಟಮ ಸಿದ್ಧಿಗಳಾಗೋದು. ಅಣಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕಿಮ ಈಸತ್ವ ಔಸತ್ವ
ಅವನು ಅಣಿಮ ಆದಾಗ ಯಾವುದೋ ಮೂಗುಗಳ ಕೊಟ್ಟೈತಾನಂತೆ ಇನ್ನೊಂದು ಕಥೆಗಳಿದ್ದಾವೆ. ಈ ಲಂಕೆಯಲ್ಲಿ ಹಾಂ, ಲಂಕಾ ಅವರು ಲಂಕೆ ಒಳಗೆ ಅಂದರೆ ಪ್ರವೇಶ ಮಾಡಕ್ಕೆ ಬಿಡದೇ ಇದ್ದಾಗ ಸಣ್ಣದಾಗಿ ಆಗ್ತಾರೆ. ಹಾಂ, ಮಹಿಮಾ ಅಂದಾಗ ಅವನ್ನ ಇದು ತೋರಿಸ್ತಾನೆ. ಹೌದು. ಸೊ ಆಮೇಲೆ ಅವನು ಭಾರ ಆಗ್ಬಿಡ್ತಾನೆ. ಗರಿಮಾ ಲಗಿಮಾ ಪ್ರಾಪ್ತಿ, ಹಿಂಗೆ ಅಷ್ಟಮಾ ಸಿದ್ಧಿಗಳು ಆಂಜನೇಯನಿಗಾದದ್ದೇ ರಾಮ್ ಮಂತ್ರದಿಂದ. ಆ ರಾಮ್ ದೇವಾಲಯ ಮತ್ತೆ ಬರಬೇಕು. ಅದು ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ ಗಲಾಟೆ ಅಲ್ಲ. ಆ ರಾಮನ ದೇವಸ್ಥಾನ ಬಂದು ಜನ ರಾಮ ಅಂದರೆ ಸತ್ಯಯುಗದ ಕಡೆಗೆ ಹೋಗುತ್ತೆ. ಕಾಲ ನಮ್ಮ ಸುವರ್ಣ ಯುಗಕ್ಕೆ ಕಾಲ ಬದಲಾಗುತ್ತೆ. ಅದನ್ನು ಆ ಕಾಲದಲ್ಲಿ ಹೇಳಿದ್ರು. 82, 84ನೇ ಇಸ್ವಿಲಿ ನಾವೆಲ್ಲ ಸ್ಟಡಿ ಮಾಡುವಾಗ ಮುಂದೆ ರಾಮ ಮಂದಿರ ಆಗುತ್ತೆ. ಅವನಿವನೇ ಹೇಳಿದನು, ಅಂತಿಂತ ಅವನೆಲ್ಲ ಹೇಳಿರೋನು ನಾಸ್ಟ್ರಡಾಮಸ್ಸು. ತತ್ವಜ್ಞಾನಿಗಳು ನಾಸ್ಟ್ರಡಾಮಸ್ಸು ಮುಂದೆ ರಾಮ ಮಂದಿರ ಕಟ್ತಾರೆ, ಅಲ್ಲೊಂದು ಟೆಂಪಲ್ ಆಗುತ್ತೆ, ಇದು ಕಾಲದಲ್ಲಿದೆ. ಆಮೇಲೆ ಆ ಟೈಮ್ಗೆ ಪ್ರೈವೇಟ್ ಟೈಮ್ಗೆ ನಮ್ಮ ಈ ಭಾರತ ದೇಶ ಸಂಸ್ಕೃತಿ ಇರುವಂಥ ಒಂದು ಬರ್ತದೆ ಅಂತ ಅದ್ರ ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ. ಅದ್ವಾನಿ ವಾಜಪೇಯಿ ಇದ್ದರು. ಈಗ ಅವರೇ ಬಂದು ಆಳ್ತಾ ಇದ್ದಾರಲ್ಲ BJPಯವರು. ಹೌದು. ನಮ್ಮ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ವ್ಯಕ್ತಿಗಳಿಗೆ ಆಳ್ತಾ ಇದ್ದಾರಲ್ಲ. ಆಲ್ಮೋಸ್ಟ್ ಜಾಸ್ತಿ ಸಂಸ್ಕೃತಿ ಎಲ್ಲೂ ಡ್ಯಾಮೇಜ್ ಆಗದೆ ಇರೋ ರೀತಿನೆಲ್ಲ. ಆಮೇಲೆ ಈಗ ರಾಮ ಮಂದಿರ ಕಟ್ಟಕ್ಕೆ ಆಗಲ್ಲ ಅಂದರು, ಈಗ ಕಟ್ತಾ ಇದ್ದಾರೆ, ನಡೀತಾ ಇದೆ. ಇದೆಲ್ಲ ಕಾಲದಲ್ಲಿದೆ. ಈ ನಾಸ್ಟ್ರಡಾಮಸ್ಗಿಂತ ನಮ್ಮಲ್ಲಿ ಇರತಕ್ಕಂಥ ಜನಗಳು ವ್ಯಕ್ತಿತ್ವ ಭಾಳ ಜನಕ್ಕೆ ಗೊತ್ತಿಲ್ಲ. ಇದೇ ಬೆಂಗಳೂರಲ್ಲಿ ಒಬ್ಬ ಇದ್ದ, ಅವನ ಹೆಸರು ಹಿರಣ್ಣಪ್ಪ ಅಂತ. ಅವನು ಆ ಕಾಲದಲ್ಲಿ ಒಂದು ಪುಸ್ತಕ ಬರೆದ, 82ರಲ್ಲಿ ನಾನು ತಂದು ಕೊಟ್ಟರು, ಓದ್ದೆ. ಇವತ್ತು ಏನೇನು ನಡೀತಾ ಇದೆಯೋ ಅದೆಲ್ಲ ಹಿರಣ್ಣಪ್ಪನ ಪುಸ್ತಕದಲ್ಲಿದೆ. ಕಾಲಜ್ಞಾನ. ಹಾಂ, ಅವನು ಬರೆದಾಗ ಅದನ್ನ ಬ್ಯಾನು ಮಾಡೋದು ಸ್ವಲ್ಪ ಟೆಂಪ್ರರಿಯಾಗೆ. ಅಂದರೆ ಇದು ತುಂಬ ಮಿಸ್ಗೈಡ್ ಮಾಡುತ್ತೆ ಪಬ್ಲಿಕ್. ಹಾಂ, ಈಗ ಜನಗಳಲ್ಲಿ ಅವನು ಏನು ಬರ್ದ, ಎಲ್ಲ ನಾಶ ಆಗ್ತಾರೆ, ಕೊನೆಗೆ ಹಿಂದೂ ಸಂಸ್ಕೃತಿನೇ ಉಳ್ಕೊಳ್ಳೋದು. ಸತ್ಯನೇ ಬರೆದೋಗಿದ್ದಾರೆ. ಅವನ್ನೆಲ್ಲ ಬರ್ದಿದ್ದಾನೆ. ನಾಸ್ಟ್ರಡಾಮಸ್ ಹೇಳಿರೋದು ಸತ್ಯ ಆಗದೆ ಹೋಗ್ಬೋದು, ಇವನು ಹೇಳಿದ್ದೆಲ್ಲ ಇದಾಗುತ್ತೆ. ಕೆಲವರು ಹೇಳ್ತಾರೆ, ನಾಸ್ಟ್ರಡಾಮಸ್ಸು ಅದನ್ನ ಹೇಳಿಲ್ಲ, ಇವನು ಬರೆದ್ಬಿಟ್ಟವನೇ ಅಂದರು. ಈ ಸುಜ್ಞಾನ ದಿವ್ಯ ಜ್ಞಾನ ನಾಸ್ಟ್ರಡಾಮಸ್ ಒಬ್ಬನಿಗೆ ಹೊಳಿಬೇಕಾ? ಅವನ ಪ್ರಾಪರ್ಟಿನಾ? ಇಲ್ಲ, ಬೇರೆಯವ್ರ ಮೈಂಡಲ್ಲೂ ಹೊಡೆದಿದೆ. 250 ಜನ ದೊಡ್ಡ ಸೈನ್ಸ್ ಆ್ಯಂಡ್ ಸೇಜಸ್ ಆಫ್ ದ ವರ್ಲ್ಡ್ನ ಸ್ಟಡಿ ಮಾಡಿದ್ದೀನಿ. ಅವರೆಲ್ಲ ಹೇಳಿದ್ದಾರೆ, ಹಂಗೆ ನಡೀತಾ ಇದೆ ಈಗ. ಈ ಹಿರಣ್ಣಪ್ಪನ ಕತೆ ಒಂದು. ಇನ್ನೊಬ್ಬರ ಕತೆ ಹೇಳ್ತೀನಿ, ಅದು ಇನ್ನೂ ಅದ್ಭುತವಾಗಿದೆ. ಈ ಮಾನವ ಇದ್ದಾನೆ, ಅವನು ಬದುಕ್ತಾನೆ, ಇದು ನೋಡ್ತಾನೆ, ಕೊನೆಗೆ ಏನು ಈ ಜೀವನದಲ್ಲಿ ಇಲ್ಲ ಅಂದಾಗ ಹುಡುಕ್ತಾನೆ ಏನಿದೆ ಈ ಭೂಲೋಕದಲ್ಲಿ ಅಂತ. ಆಗ ಈ ಭೂಲೋಕದಲ್ಲಿ 4 ಪುರುಷಾರ್ಥಗಳಿದ್ದಾವೆ: ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಇದೇ ನಾವಿಲ್ಲಿ ಮೊದಲಿಂದ ಗೊತ್ತಿದೆ, ನಾವಿಲ್ಲಿ ಕುತ್ಕೊಂಡು ತಂಬೂರಿ ಬಾರಿಸ್ಬೇಕಾಗಿಲ್ಲ. ಸೊ ಇಲ್ಲಿ ಏನಾಗುತ್ತೆ, ಮಾನವ ಅದನ್ನು ಧರ್ಮದಿಂದ ನಡೀಬೇಕು. ಧರ್ಮದಿಂದ ನಡೆದ ಮೇಲೆ ಧರ್ಮವಾಗಿ ಸಂಪಾದನೆ ಮಾಡಬೇಕು. ಈಗ ಹೋಗಿ ಹೇಳಿ ಧರ್ಮದಲ್ಲಿ ಸಂಪಾದನೆ ಮಾಡ್ರೆ ಅಂತ ಪೊಲಿಟಿಷಿಯನ್ಗೆ ಓಡಿಸ್ಕೊಂಬಂದು ಹೊಡೆದ್ಬಿಡ್ತಾರೆ ನಿಮಗೆ, ಹಾಗಲ್ಲ. ಆಮೇಲೆ ಕಾಮ ಅಂದರೆ ಬರೀ ಸೆಕ್ಸ್ ಅಲ್ಲ, ಪ್ರಪಂಚದಲ್ಲೂ ಎಲ್ಲ ಎಂಜಾಯ್ ಮಾಡಬೇಕು. ಏನು ಈ ಡಾಕ್ಟ್ರ್ ಇದೆಲ್ಲ ಹೇಳ್ತಾ ಇದ್ದಾರೆ, ಒಂದೊಂದು ದಿನ ಒಂದೊಂದು ಡ್ರೆಸ್ ಹಾಕೋತಾವ್ರೆ ಅಂತ. ಅಂದರೆ ಈ ಪ್ರಪಂಚದಲ್ಲಿ ಆಸೆ ಅನ್ನೋದು ತರ್ತರ ಇದೆ, ಅದನ್ನೂ ಧರ್ಮದ ರೂಪದಲ್ಲಿ ಎಂಜಾಯ್ ಮಾಡಬೇಕು. ಒಳ್ಳೆ ರೀತಿಯಲ್ಲಿ ಏನು ಆವತ್ತು ನೋಡಿದ್ರಿ ಜೇಮ್ಸ್ ಬಾಂಡ್ ಹ್ಯಾಟು, ಇವತ್ತು ನೋಡ್ತಿದ್ರೆ ಮೈಸೂರು ಮಹಾರಾಜರ ಪೇಟ. ಎಲ್ಲನೂ ಎಂಜಾಯ್ ಮಾಡಿ, ಇದರಲ್ಲಿ ಯಾರಿಗೂ ನಾವು ಕೆಟ್ಟದ್ದು ಬಯಸ್ತಾ ಇಲ್ವಲ್ಲ. ಸೊ ಇದು ಪ್ರಪಂಚ. ಈ ಧರ್ಮ, ಅರ್ಥ, ಕಾಮ, ಮೋಕ್ಷನ ಇವರು ಜನ್ಮದಲ್ಲಿ ಮಾಡ್ಕೊಂಬಂದಾಗ ಅವ್ರಿಗೆ ಮೋಕ್ಷದ ದಾರಿ ಕಾಣುತ್ತೆ. ಸೊ ಇದನ್ನ ಆ ಪುಸ್ತಕಗಳೆಲ್ಲ ಓದಿದೆ. ಇದು ಹಿರಣ್ಣಪ್ಪ ಓದುವಾಗ ಇದ್ಯಾರು ಹಿರಿಯಣ್ಣ ಅಂತ ಇದ್ದಾರಲ್ಲ ಅಂತ ನಮ್ಮ ನರೇಂದ್ರ ಅವ್ರು ಕೇಳಿದೆ. ಅವ್ರು ನಮ್ಮ ದೊಡ್ಡ ತಾತ
ನಮ್ಮ ಎನ್.ಆರ್. ನರೇಂದ್ರ ಅವರು ನರೇಂದ್ರ ಅವ್ರ ದೊಡ್ಡ ತಾತ. ಅವ್ರ ತಾತ. ಓಕೆ. ಈಗ ಅವ್ರ ದೊಡ್ಡ ತಾತ ಕೃಷ್ಣರಾವ್, ಎಮ್.ಎನ್. ಕೃಷ್ಣರಾವ್, ದಿವಾನ್ ಎಮ್.ಎನ್. ಕೃಷ್ಣರಾವ್ ಪಾರ್ಕ್ ಅವರ ಇದರಲ್ಲಿದೆ. ಅವ್ರಿಗೆ 100 ಮಾರ್ಕ್ಸ್ ಕೊಡ್ಬೋದು ಅವ್ರ ಜೀವನದಲ್ಲಿ. ಅವರ ಸ್ವಂತ ಅಣ್ಣ ಹಿರಿಯಣ್ಣ ಅಂತ. ಅವ್ರ ಕತೆ ಓದಿದ್ರೆ ಅವರು ಈ ವಿಚಾರವಾಗಿ ಅವರಂಗೆ ಸ್ಪಿರಿಚುವಲ್ ವಿಚಾರ ಕೊಟ್ಟಿರೋರು ಯಾರೂ ಇಲ್ಲ. ಇದು ಗೊತ್ತಾಯಿತು. ಆ ಕಾಲದಲ್ಲಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಪ್ರೆಸಿಡೆಂಟ್ ಆಗಿದ್ದರು. ಇವ್ರ ಪುಸ್ತಕಗಳನ್ನೆಲ್ಲ ಅವ್ರ ಕತೆ ಹೆಂಗಿದೆ, ಅವ್ರೇನು ಮಾಡ್ತಾರೆ, ಈ ಎಮ್.ಎನ್. ಕೃಷ್ಣರಾವ್ ಸ್ವಂತ ಅಣ್ಣ ಹಿರಿಯಣ್ಣ, ಅವರು ಮದುವೆ ಆಗ್ತಾರೆ, ಒಂದು ಮಗು ಇರ್ತದೆ, 30 ವರ್ಷಕ್ಕೆ ಹೆಂಡತಿ ತೀರೋಗ್ಬಿಡ್ತಾಳೆ. ಆಗ ಮತ್ತೆ ಮದುವೆ ಮಾಡ್ಕೊಳ್ಳಿಲ್ಲ. ಈ ಇದನ್ನು ಹುಡುಕ್ತಾ ಹೋಗ್ತಾರೆ, ಸ್ಪಿರಿಚುವಲ್ ಫೀಲ್ಡು. ಆಗ ಅವರು ಇದಕ್ಕೆಲ್ಲ ಪುಸ್ತಕಗಳು ಬರೆದವ್ರೆ. ಆ ಪುಸ್ತಕಗಳು ನಾನು ತಂದಿದ್ದೀನಿ ಮೊನ್ನೆ. ಸೊ ಆಗ ಇವರು ಫಾರಿನ್ ಪಬ್ಲಿಷರ್ ಬರೀತಾರೆ, ನೋಡ್ರಿ ಇಂಥ ವಿಚಾರಗಳು ಸಿಗಲ್ಲ. ಇವ್ರು ಬರೆದಿರೋದು ಒಂದು ಸೆಂಟೆನ್ಸ್ ಅಲ್ಲಿಂದ ತೆಗಿಯೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಬರೆದಿದ್ದಾರೆ, ಇದನ್ನ ನೀವು ಪಬ್ಲಿಷ್ ಮಾಡಿ ಅಂತ ರೆಕಮೆಂಡ್ ಮಾಡ್ತಾರೆ. ಹಾಗೆಲ್ಲ ಮಾಡಿದರು. ಈಗ ತಿರ್ಗಾ ಮಾಡಿದ್ದಾರೆ. ಮೊನ್ನೆ ಇದಾದಮೇಲೆ ಹೋಗಿ ಇದರಲ್ಲಿ ನಮ್ಮ ಇಲ್ಲಿದೆ ಚಾಮರಾಜಪೇಟೆಯಲ್ಲಿದೆ ನೋಡಿ, ವೇದಾಂತ ಬುಕ್ ಹೌಸು, ಅಲ್ಲೋಗಿ ನೋಡಿ ಸರ್ ಈ ಪುಸ್ತಕ ಏನಾರ ಇದೆಯಾ ಅಂದರೆ 8 ಪುಸ್ತಕ ತೆಗೆದಿಟ್ಬಿಟ್ಟ. ಇದ್ದಾವೆ, ಎಲ್ಲ ಇದ್ದಾವೆ, ತಗೊಂಬಂದೆ, ಓದ್ದೆ ಅವನ್ನ. ಅವರು ಪಾರಿಮಾರ್ಥಿಗೂ ಭಾಳ ಚೆನ್ನಾಗಿ ಬರೆದಿದ್ದಾರೆ. ಅವರು ಅಷ್ಟೊಂದು ವಿಚಾರನ ಇಷ್ಟು ಕ್ಲೀನಾಗಿ ಬರೆದಿದ್ದಾರೆ ಅಂದರೆ ಅವ್ರ ತಮ್ಮನಿಗೆ 100ಕ್ಕೆ 100 ಮಾರ್ಕ್ಸ್ ಕೊಡ್ಬೋದು, ಇವ್ರು 100ಕ್ಕೆ 1000 ಕೊಡ್ಬೋದು ಅನ್ನಂಗೆ ಅನ್ನಿಸ್ತು ಸ್ಪಿರಿಚುವಲ್ ಆಗಿ ನನಗೆ ಜಾಸ್ತಿ. ಸೊ ಅಂತಂಥವ್ರು ಇದ್ದಾರೆ, ಗೊತ್ತಾಗಿ ಎಲ್ಲಷ್ಟು ಬೇಕಾದಷ್ಟು ನಂಗೆ ತಿಳ್ಕೊಳಕ್ಕೆ ಹೋಗಲ್ಲ, ಗೊತ್ತಾಗಲ್ಲ. ಸೊ ಇದು ಅವ್ರ ಕತೆ ಬಿಡಿ. ಈಗ ನಾವು ವಾಪಸ್ ಇದಕ್ಕೆ ಬರೋಣ. ಮೆಕ್ಯಾನಿಸಮ್, ಹೆಂಗೆ ಎಲ್ಲ ಕಾಯಿಲೆಗಳು ವಾಸಿ ಆಗ್ತವೆ ಅನ್ನೋದ್ರೆ ಏನಾಗುತ್ತೆ, ಆ ಕೆಟ್ಟ ಗಿಡಗಳಿದಾವಲ್ಲ, ಎಲ್ಲಿ ಬಿಡದಿ ನೀರು, ಆ ಗಿಡಗಳಿಗೆ ಒಳ್ಳೆ ಮೆನ್ಯೂರ್ ಆಗ್ತಾ ಬನ್ನಿ. ಅದರಲ್ಲಿ ಇರ್ತಕ್ಕ ಜೀವನಗಳು ಸಾಯ್ತಾ ಇರ್ತವೆ, ಹೊಸದು ಹುಡ್ತಾ ಇರ್ತವೆ. ವಿತಿನ್ ಎ ಮ್ಯಾಟರ್ ಆಫ್ ಸಮ್ ಟೈಮ್ ದೇ ಆರ್ ರೀಪ್ಲೇಸ್ಡ್ ಬೈ ಹೆಲ್ತಿ ಸೆಲ್ಸ್. ಹೌದು. ಈ ಕೆಮಿಕಲ್ ಅದು ಇದು ಅದೆಲ್ಲ ಅನ್ಹೆಲ್ತಿ ಸೆಲ್ಸು. ಈಗ ನಮ್ಮ ಶರೀರದಲ್ಲಿ ಎಲ್ಲ ಟಿಶ್ಯೂನಲ್ಲೂ ಇರ್ತಕ್ಕಂಥದ್ದು ಈ ಕೆಮಿಕಲ್ಸ್ ಅವೆಲ್ಲ ತಗೊಳ್ತಾ. ಈಗ ನ್ಯಾಚುರಲ್ ಫುಡ್ತಿಂದ ಹೆಂಗೆ ಕಾಡಿನಲ್ಲಿರುವ ಮಂಗಗಳು, ಪ್ರಾಣಿ ಪಕ್ಷಿಗಳು ಹೆಂಗೆ ಮನುಷ್ಯ ತಿನ್ನಕ್ಕೆ ಶುರು ಮಾಡಿದ, 1 ವರ್ಷ ತಿಂದಾಗ ಇಲ್ಲಿ ಜೆನೆಟಿಕ್ ಕೋಡ್ ಅಂತ ಒಂದಿದೆ. ಆ ಜೆನೆಟಿಕ್ ಕೋಡ್ ಹೇಳಿದ್ನಲ್ಲ, ಕೆಟ್ಟು ಎನ್ವೈರ್ಮೆಂಟ್ ಇದ್ರೆ ಕೆಟ್ಟದಾಗಿ ಬೆಳೀತದೆ, ಒಳ್ಳೆ ಎನ್ವೈರ್ಮೆಂಟ್ ಒಳ್ಳೇದಾಗಿ ಬೆಳೀತದೆ. ಈಗೇನಾಗುತ್ತೆ, ಅದು ಕೆಟ್ಟದಾಗಿ ಬೆಳೆದಿದ್ರು ಈಗ ದಿನ ಮಕ್ಕಳು ಹುಡ್ತಾ ಇದ್ದಾರಲ್ಲ, ಆ ಮಕ್ಕಳಿಗೆ ಒಳ್ಳೆ ಆಹಾರ ಸಿಕ್ಕಿದ್ರೆ ಒಳ್ಳೆ ಸೆಲ್ಸ್ ಉತ್ಪತ್ತಿ ಆಗ್ತವೆ. ಹಳೆವೆಲ್ಲ ಡಿಜನರೇಷನ್ ಆಗೋಯ್ತವೆ. ಒಂದು ದಿನ ಬರ್ತದೆ, ಆಲ್ ಸೆಲ್ಸ್ ಆರ್ ರೀಪ್ಲೇಸ್ಡ್ ಬೈ ಹೆಲ್ತಿ ಸೆಲ್ಸ್. ಶರೀರದಲ್ಲಿ ಇದ್ದ ಡಿಸೀಸ್ ಸೆಲ್ಸ್ ಎಲ್ಲ ರೀಪ್ಲೇಸ್ ಆಗಿ ಹೆಲ್ತಿ ಸೆಲ್ಸ್ ಆಗೋದು. ಅವನು ಹೆಲ್ತಿಯಾಗೇ ಇರಬೇಕು. ಸೂಪರ್. ಇದು ಒಳ್ಳೆ ನೀಟಾಗಿ ಅರ್ಥ ಆಗೋ ಥರ ನೀವು ಬಿಡಿಸ್ಕೊಟ್ರಿ. ಕೆಟ್ಟ ನೀರಲ್ಲಿ ಬೆಳೆದಾಗ ಆ ಗಿಡಕ್ಕೆ ಸಂಬಂಧಪಟ್ಟಂಗೆ ಅದು ರೋಗವಾಗಿರುತ್ತೆ. ಬಟ್ ಅದೇ ಗಿಡನೇ ಫುಲ್ ಆರೋಗ್ಯವಾಗಿ ಟರ್ನ್ ಮಾಡಬೇಕಂದ್ರೆ ಒಳ್ಳೆ ಆಹಾರ ನಾವು ಕೊಟ್ಟಾಗ ಅದು 100% ಮತ್ತೆ ನ್ಯಾಚುರಲ್ ಆಗಿ, ಇನ್ ಎ ಮ್ಯಾಟರ್ ಆಫ್ ಟೈಮ್, ಸೇಮ್ ಅದೇ ಥರನೇ 3 ತಿಂಗಳು 6 ತಿಂಗಳು 1 ವರ್ಷಕ್ಕೆ. ಇದು ಸಸ್ಯಗಳಿಗೆ ಅಲ್ಲ, ಮನುಷ್ಯನಿಗೂ ಅಷ್ಟೇನೆಯೇ, ನಮ್ಗಳಿಗೂ. ಹೌದು. ಆಮೇಲೆ ಏನು ನೀವು ಹೇಳ್ತಾ ಇದ್ದೀರಾ, ಪ್ರಾಣಿ ಪಕ್ಷಿಗಳಿಗೆ ಬರೀ ಹಣ್ಣು ಹಂಪಲ ತಿನ್ಕೊಳಕ್ಕೆ ಯಾಕೆ ಭೂಲೋಕದಲ್ಲಿ ಇರಬೇಕು ಅಂತಾರೆ, ಅದು ಇದಂತಾರೆ. ಅದನ್ನು ಕೇಳಿದ್ದಾರೆ ಅವನಿಗೆ. ಅಂದರೆ ಎಲ್ಲ ತುಂಬ ಇದೆ ನೋಡೋದಕ್ಕೆ, ತುಂಬ ಕಾಣಿಸ್ತಾ ಇದೆ, ಎಲ್ಲದರ ಮೇಲೆ ಆಸೆ ಆಗುತ್ತೆ. ಇದಕ್ಕೆ ಎಲ್ಲ ಹೊಂದ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟು. ಈಗ ಅದಕ್ಕೂ ಆನ್ಸರ್ ಇದೆ. ಏನು ಆನ್ಸರು ಅಂದರೆ, ನಿಮಗೆ ಕಾಯಿಲೆಗಳಿದೆ ನಿಜ, ನನಗೆ ಒಳ್ಳೇದಾಗಲಿ ಅಂತ 100 ವರ್ಷಗಳು ಕುತ್ಕೊಂಡು ತಪಸ್ ಮಾಡ್ತಾರಲ್ಲ. ನಿಮ್ಮ ಕಾಯಿಲೆ ಸರೋಗ್ಲಿ ಅಂತ 1 ವರ್ಷ ತಪಸ್ ಮಾಡಿದ್ರೆ ಏನಾಗುತ್ತೆ ನಿಮಗೆ? ತಪಸ್ಸು ಅಂದ್ರೆ ಏನಿಲ್ಲಿ ತಪಸ್ಸಲ್ಲ, ಹಣ್ಣು ಹಂಪಲ ತಿನ್ನೋದು ಈ ಥರ. ಆಮೇಲೆ ಏನಾಗುತ್ತೆ, ಈ ಪ್ರಪಂಚದಲ್ಲಿ ಒಂದು ಪ್ರಕೃತಿ ಇದೆ. ನೀವು ಯಾವ ಊಟ ನಾವು 21 ದಿನ ಕಂಟಿನ್ಯೂಸ್ ತಿನ್ಬಿಟ್ರೆ ಅದೇ ಅಡ್ಜಸ್ಟ್ ಆಗುತ್ತೆ, ಸೆಟ್ ಆಗ್ತದೆ ಬಾಡಿ. ಹಣ್ಣು ಹಂಪಲಿದ್ರೆ ಟೇಸ್ಟು. ಈಗ ಆಯಪ್ಪನಿಗೆ ಹೇಳಿದರು, ಹರೀಶ್ ಶರ್ಮಾಗೆ ಅವ್ರ ಮಕ್ಕಳು,
ಅಪ್ಪ ಈಗೆಲ್ಲ ವಾಸಿ ಆಗಿದ್ದಿಲ್ಲ ತಿನ್ನು ಅಂತ. ಏನು ಹೇಳ್ತಾ ಇದ್ರು, ಅದರಲ್ಲಿರೋ ಟೇಸ್ಟು ಈ ಬೇಯಿಸೋದ್ರಲ್ಲಿ ಇಲ್ಲ ಕಣೋ. ಅದು ನನಗೆ ಜೀವನ ಕೊಟ್ಟಿದೆ, ನಾನು ಮತ್ತೆ ಮುಟ್ಟಲ್ಲ ಅಂತ ಒಳ್ಳೆ ಬಾದಾಮಿ ಹೇಳ್ತಾನೆ ಅವನು. ಅದು ಕೇಳಿ ವಿಡಿಯೋಗಳು, ನೀವು ಅದು ಹಾಕಿ ವಿಡಿಯೋಗಳು ಕೊಡ್ತೀನಿ. ಸರಿ. ಬಾದಾಮಿ ಬೀಜ ಒಳ್ಳೊಳ್ಳೆದು ತಿಂತ ಒಳ್ಳೆ ಟೇಸ್ಟ್ ಎಲ್ಲ ಥರ ಹಣ್ಣು, ನ್ಯಾಚುರಲ್ ಹಣ್ಣು ಹಂಪಲ ತಿಂತಾಯಿದ್ದೀನಿ, ನನಗೇನು ಬೇಡ ಅಂತ ಅಪ್ಪ ಹೇಳ್ದೆ. वहीं से समझ गया क्योंकि मैं खुद इसी लाइन का हूँ. उसके बाद क्या हुआ तो डॉक्टर साहब ने कहा कि यार डॉक्टर बीसी गुप्ता, उन्होंने ये कहा कि भाई यार एक बार टेस्ट करवा लेते हैं. तो मेरी 488 आई. तो मुझे मालूम पड़ गया कि मेरे को डायबिटीज़ है. मैं आपको जो बात बता रहा हूँ ये फैक्ट है. मैंने अभी सुना यहाँ काफ़ी डॉक्टर भी बैठे हैं, दूर दूर से लोग आए हुए हैं, मेरी तरह के कई हैं ऐसे. पहले मुझे डायबिटीज़ हो गई 1987 में, मालूम पड़ा. हो सकता है मुझे 5-7 साल 10 साल पहले से हो. जो फैक्ट है मैं वो बात आपके आगे रख रहा हूँ. उसके बाद क्या हुआ कि मैंने अपना मेडिसिन शुरू कर दी. फिर वो कहते हैं ना कि खुद क्या करेंगे, चलो यार किसी डॉक्टर के पास, अपने दोस्त के पास जाएंगे. तो हमारे वहीं कई लोग जानते भी होंगे, डॉक्टर रोमिल छोड़ा है, वो भी मेरी तरह MD मेडिसिन है. तो उन्होंने मेरा ट्रीटमेंट शुरू कर दिया. तो मैंने अपना मेडिसिन शुरू कर दी. उस टाइम धीरे 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 हर साल बाद जो भी मैं मेडिसिन खाता था उसके करीब महीना 2 महीना मैं अच्छा महसूस करता था. उसके बाद मेरी शुगर फिर वहीं के वहीं आ जाती थी और बढ़ जाती थी. करते करते टाइम निकलता गया. एक्सरसाइज, खाने पीने का ध्यान सब कुछ रखने के बावजूद भी मेरी ये हालत हो गई. उसके बाद क्या हुआ कि 1997 में मेरी बाईपास सर्जरी हो गई. आज से 21 साल पहले बाईपास सर्जरी हो गई, 3 वेसल डिजीज. तो मेरे दोस्त हैं डॉक्टर विजय मोहन कोहली, शायद आप अच्छी तरह जानते होंगे उनके एस्कॉर्ट्स के. तो डॉक्टर विजय मोहन कोहली ने मेरे को कहा कि यार बाईपास सर्जरी होगी तेरी. तो मैंने कहा ठीक है यार. 3 वेसल डिजीज थी मेरे को, तीनों ब्लॉक थी 100%. तो मेरी की उन्होंने रेडियल आर्टरी नीचे से सारा कुछ करके मेरी रिपेयरिंग कर दी उन्होंने. और उस टाइम मेरे को उन्होंने इंसुलिन पे डाल दिया बिफोर 21 ईयर. तो उन्होंने मेरे को इंसुलिन पे डाल दिया. मैं अपना इंसुलिन लगवाई. बाद में वो कहने लगे कि ये बाद में धीरे धीरे हट जाएगी. खैर मैं इतना डीपली नहीं जाना चाहता उन चीज़ों में. उसके बाद उन्होंने क्या किया कि मेरे को डाईमाइक्रोन, मेटफॉर्मिन, ये वो दुनिया भर की मैंने मेडिसिन खाना शुरू किया. और मैं डॉक्टर होकर खुद भूल गया कि मैंने क्या क्या दवाइयाँ खाई. दुनिया भर की मैंने दवाइयाँ खाई. उसके बाद सन 2008 में मेरे को धीरे धीरे मेरा पेशेंट की वजह से, मिस्टर विजयवाड़ा को पता है क्योंकि वो 11 सेक्टर में था, मेरा सेक्टर 8 में हॉस्पिटल है. तो मेरे पास रश होता था, काम मैं करता था, मेरा धीरे धीरे गला खराब हो गया. तो मुझे बत्रा हॉस्पिटल लेके गए. मेरी मिसेस कहती है कि चल यार वहाँ चलते हैं. तो वहाँ पे डॉक्टर कथूरिया ने मेरा देखा, तो मेरा टेस्ट कराया तो मेरा कैंसर निकल आया. कैंसर निकलने के बाद उन्होंने मेरी रेडिएशन की. आई थिंक 32 रेडिएशन हुई. साल तक मैं ठीक रहा. मेडिसिन उसकी भी इकट्ठी हो गई. पहले डायबिटीज़ की मेडिसिन, फिर उसके बाद हार्ट की मेडिसिन, फिर उसके बाद कैंसर की मेडिसिन. मेरी वो मेडिसिन शुरू हो गई. मेरा सारे दिन में जितना आप खाना खाते उतनी मैं दवाइयाँ खाता था. और उसके बाद फिर मेरे को तंग आ गया. मेरी डायबिटीज़ भी ठीक नहीं हुई. टू बी वेरी फ्रेंकली, परहेज रखने के बाद मैं ठीक नहीं हुआ. फिर मेरे को वेदांता ले गए. आप जानते हैं मैं नाम नहीं लेना चाहता, ना ही मैं क्रिटिसाइज करूँगा क्योंकि मैं खुद भी डॉक्टर हूँ. अपनी बेइज्जती मैं खुद करूँगा. मैं वहाँ गया, वो हेड ऑफ द डिपार्टमेंट है एंडोक्राइन के. तो डायबिटीज़ के स्पेशलिस्ट थे, उनको मैंने दिखाया. वो कहते आप वेदांता क्लिनिक पे आ जाना. मैं वहाँ गया, बैठा. उन्होंने मेरी आई टेस्ट की. कहते आपकी आंखें खराब हो गई हैं, आपके ये चक्कर हो गया, ग्लूकोमा हो गया, ये वो सब कुछ कह दिया उन्होंने. तो उन्होंने मेरी मेडिसिन और बढ़ा दी. मेरी दिन ब दिन मेडिसिन बढ़ती रही. मैं टीज अप हो गया. अब मैं शॉर्ट में आ रहा हूँ. इतनी मेडिसिन खाने के बाद मेरे को ऐसे लगा कि मेरी लाइफ ख़त्म हो गई. अब उसके बाद
मैं और मेरी मिसेस, मेरा इन्होंने बहुत ख्याल रखा। जो एक दुनिया भर के, क्या जामनगर, क्या पंजाब, क्या वो क्या कहते हैं धर्मशाला, दुनिया भर की जगह, देसी हकीम, अंग्रेजी, कुछ नहीं छोड़ा मैंने। डॉक्टर को बिठा के मैं हर जगह घूमता रहता था। किसी ने कहा यार ये बांध ले, हो जाएगा ठीक, यहाँ कर लो ठीक हो जाऊंगा, मैं ठीक नहीं हुआ। आज से कहते हैं कि किसी को बचाना हो तो भगवान आता है, ऊपर नहीं है गॉड। आई बिलीव इन गॉड। भगवान नीचे आता है, वो आप में भी है, इसमें भी है, बाजी में भी है, किसी में भी हो सकता है। थैंक यू। उसके बाद क्या हुआ, वो हमारे हनुमान जी का जन्मदिन जो होता है हनुमान जयंती, आज से 1.5-2 साल पहले हनुमान जयंती पे मैं मिसेज का, चल यार मैं जो फ्रेंकली मैं वो बात कर रहा हूँ आपके आगे। उसके बाद मैंने क्या किया, मैंने कहा चल यार आज ना मैं उनको लंगोट चढ़ा के आता हूँ हनुमान जी को। कल सवेरे थी हनुमान जयंती, रात को मैंने सामान खरीदा। उसके बाद 15 सेक्टर मार्केट के बिल्कुल सामने जेड पार्क है, उसके बीच में मैं और मेरी मिसेस सामान लेके सैर करने लगे। तो वहाँ पे एक बंदा मेरे को मिला, मेरा दोस्त ही था वो। मेरे को टाउन पार्क के बीच में सैर के टाइम मिलता था। वो कहता यार तू क्या बता, टीजब क्या है? मैंने कहा मैं रो पड़ा। मैंने कहा आज मेरा मन पता क्या कर रहा है, मैं सुसाइड कर लूं। हाथ में मेरे कपड़ा था वही। मैंने कहा मैं सुसाइड करूंगा। मेरी मिसेज कहती क्यों यार सुसाइड करेगा, तेरे बच्चे डॉक्टर बन गए, तेरे सारे कुछ हैं, आज तेरे बच्चे कहाँ के कहाँ पहुंच गए। उसके बाद मैंने कहा यार डॉक्टर तो मैं भी हूं, मैं ठीक क्यों नहीं हो रहा। मैं छुपाऊंगा नहीं आपसे, मैं तो गुस्से में इतना आता, आप कई डायबिटीज पेशेंट है, बहुत गुस्सा चढ़ता है, मुझे भी चढ़ता था। मैं बर्तन तोड़ देता था, सामान फेंक देता था। एक मेरी मिसेज होती थी जो मेरा साथ रखती थी, कभी उसे गुस्सा नहीं दिखाया। और मैं आप सबको ये कहूंगा, अगर वो मेल है डायबिटीज तो फीमेल उसका ध्यान रखे, फीमेल है तो मेल उसका ध्यान रखे। इसको छोड़ के कुछ नहीं है दुनिया में। एनीहाउ तो मेरे को कार दोस्त है, कहते यार एक डॉक्टर है, जैसे आप सेमिनार में आए हो मैं आया हूँ वैसे ही वो गया होगा। उन्होंने कहा यार ऐसे ऐसे है तो वहाँ चले जा। तो मैंने मिसेज कहा अब मैं कहीं नहीं जाऊँगा, तंग आ चुका हूँ, धक्के खा के तंग आ गया, अब तो सुसाइड करने को मन करता है। तो कहता अच्छा कुछ नहीं, उसे कुछ नहीं बोला। मैं 8-9-10 की चौक पे मेरा हॉस्पिटल, मिलन रेस्टोरेंट के सामने मैं फूल खरीद रहा था, इतने में वो मेरे पीछे आ गया। मैंने कहा यार तू क्यों आ गया है, प्लीज डोंट डिस्टर्ब मी यार, मैं कुछ नहीं करना चाहता। ये रात को 10-10:30 बजे की बात होगी। वो कहता यार मैं तेरे लिए किताब लेके आया हूँ, 72 आवर्स 3 डेज के अंदर डायबिटीज की। मुजबानी बोला उसने, मेरे को वो किताब दी। अब आप मेरे पास आए हो तो मैं आपको दुख दूंगा। मैंने वो किताब ले ली, वो किताब भगवान होगी मेरे लिए। तो क्या हुआ, मैं किताब लेके घर चला गया। मिसेस कहने लगी यार तू अब अपना सो जा, सवेरे तेरे को पूजा करनी है और तू कर लेना। ठीक है जी। मैं 1-1.5 घंटा ऐसी करवट लेता रहा, नींद नहीं आई। ये फैक्ट बता रहा हूँ आपको। 11-11:30 बजे मैंने वो किताब उठाई, पढ़ना शुरू की। 3-3:30 बज गए। 4:30 बजे मैं उठ जाता हूँ, सैर करने के लिए जाता हूँ। उस दिन मैं सैर करने नहीं गया। करीब 10:30 बजे 11 बजे मैंने डॉक्टर साहब का नंबर मिलाया। पहले तो वो बिजी आता रहा, फिर एक मैडम है, मैडम शर्मा। उसके बाद क्या हुआ कि मैंने फ़ोन मिलाया, नहीं मिला। तो कहते कि आप ना उनको मेल कर दो। तो मैंने अपनी बहू को कहा कि बेटे ऐसे ऐसे इनको मेल कर दे। तो उन्होंने व्हाट्सएप के ऊपर लिख के भेज दिया। 5 मिनट बाद मेरे पास मैसेज आ गया कि मैं 3 दिन बाद आ रहा हूँ। बाहर थे वो, 3 दिन बाद आके आप इस टाइम पे मेरे पास आ जाओ। मिसेस कहती है मैं तो नहीं जाऊँगी। आप क्या एक बार ना तो अपनी बहू के साथ जा। तो मैं अपनी बेटी के साथ गया। वो बहू क्या मेरी बेटी है, उसके साथ मैं गया। वहाँ मैंने फॉर्म भरा, इनके पास चला गया, बैठा। बैठने के बाद इन्होंने मेरे को जो भी समझाना था, इन्होंने टिप डाइट का बताया, सब कुछ बताया मेरे को। मैंने कहा ठीक है जी मैं करूँगा।
वो मैंने घर आके मिसेस को बताया और मेरी बहू कहती पापा करने में क्या जाता है। तो मेरा बेटा जो कि प्लास्टिक सर्जन है, रिकंस्ट्रक्शन सर्जन है, वो कहता पापा करने में क्या जाएगा, आप एक बार करके तो देखो। तो मैंने उस दिन से करना शुरू कर दिया। एक हफ्ते 10 दिन बाद जब वो फ्रूट कहते, मैं नहीं खाता था फ्रूट डर के मारे। अरे आपके पास डॉक्टर हो, आपके पास दवाई लेने गया, आपने ये चीज मत खा, मैंने बंद कर दी। उससे कहा मत खाओ, मैंने बंद कर दी। सब कुछ मैंने बंद कर दिया। रह क्या गया, सिर्फ मेडिसिन और इंजेक्शन, इंसुलिन, छोटी मोटी नहीं, इंजेक्शन रेजिडॉक 6,200 रुपीज पर मंथ का लगता था, 40 यूनिट। तंग आ गया था तो मैं क्या करता, पहले मेरी और मेडिसिन, उन्होंने कहा कि 3 दिन बाद मेडिसिन बंद कर देना। मैंने मेडिसिन बंद कर दी, मैंने वो फॉलो किया। 3 दिन बाद मैंने मिसेस को शुगर, मैंने कहा चेक करता हूँ। मेरे को सेटिस्फेक्शन हो गई कि यार इतना फ्रूट खाने के बाद मेरी इंसुलिन ठीक हो सकती है। एनीहाउ आज 1.5 साल हो गया। इन्होंने मेरे को ये कहा कि 15 दिन बाद आप चीटिंग कर लेना, थोड़ा सा खाने को मन करे। 1.5 साल में मैंने 0.001% आज टुडे, आज तक मैंने नहीं खाया कभी भी। अगर मेरे बेटे ने कहा कि पापा उन्होंने कहा खा ले, मैंने नहीं खाया। और आई एम लुकिंग स्मार्ट। माई एज इज 64 ईयर और 41 ईयर की एज में मेरी हालत खराब हो गई थी। प्लीज मेरी इस बात को गलत तरफ मत लेके जाना। मैं अपने सच्चे मन से कह रहा हूं, मैं डॉक्टर होके अपने आप से धोखा खा गया कि ये क्या हो गया। अरे यार डॉक्टर विष्णुरूप चौधरी, तू मुझे यार 20 साल पहले मिल जाता तो कितना मजा आया था। डॉक्टर विष्णुरूप राय चौधरी जो मेरे बेटे समान है, उन्होंने मुझे ठीक किया और ठीक करने वाली साथ में मेरी वो बैठी है डॉक्टर सरिता शर्मा। भगवान करे आप सबको, अगर वो लेडीज है तो उसको अपने जेंट्स को ऐसे ही करना चाहिए जैसे ऐसे किया। आज मेरी सारी रिपोर्ट आप देखोगे, आप हैरान जाओगे। ಇದು ಅವನು ಒಂದು ಸ್ಟ್ಯಾಂಡಿಂಗ್ ಎಕ್ಸಾಂಪಲ್. ಹರೀಶ್ ಶರ್ಮಾ ಅನ್ನೋದು ಡಾಕ್ಟರ್ ಆಗಿ ಎಲ್ಲ ಕಾಯಿಲೆನೂ ವಾಸಿ ಮಾಡಿಕೊಂಡು ಬದುಕಿದ್ದಾನೆ. ತುಂಬ ಇದು ಒಂದು ನೀಟಾಗಿ ಒಂದು ಎಕ್ಸ್ಪ್ಲೇನ್ ಮಾಡಿದ್ರಿ ಸರ್ ನೀವು, ಅಲ್ವಾ? ಅದ್ರ ಮೆಕ್ಯಾನಿಸಮ್ ಅವನಿಗೆ ಯಾರಿಗೆ ಈ ದಾರಿ ತೋರಿಸಿದ್ನೋ ವಿಶ್ವರೂಪ್ ರೈಗೆ, ಅವನಿಗೆ ಈ ಮೆಕ್ಯಾನಿಸಮ್ ಗೊತ್ತಿದೆಯೋ ಇಲ್ಲೋ. ಎವರಿಬಡಿ ಇಸ್ ಬಾರ್ನ್ ವಿತ್ ಎ ಜೆನೆಟಿಕ್ ಕೋಡ್. ಆ ಜೆನೆಟಿಕ್ ಕೋಡ್ ಹಂಗೆ ಒಳ್ಳೆ ನೀರಿಗೆ ಹಾಕಿದ್ರೆ ಆಸಿಡು ಆರೋಗ್ಯಕ್ಕೆ ಬೆಳೀತೆ, ಕೆಟ್ಟ ನೀರಿಗೆ ಹಾಕಿದ್ರೆ ಕೆಟ್ಟ ಫಲ. ಈಗ ಸಮಾಜ ಈಗಿರುವುದೇನು, ನಾವು ತಿಂತಾ ಇರೋದು ಇಂಡೈರೆಕ್ಟ್ಲಿ ಇಟ್ ಈಸ್ ಕಂಪೇರ್ ಟು ವೃಷಭಾವತಿ ಗಲೀಜ್ ನೀರು, ಬಿಡದಿಗೆ ಹೋಗೋ ನೀರು, ಅಂಥ ಊಟ ತಿಂತಾ ಇದ್ದೀವಿ ಇಲ್ಲಿ ನಾವು. ಪ್ರಕೃತಿಯಲ್ಲಿ ಎಲ್ಲ ಕೊಟ್ಟಿದ್ದಾನೆ. ಮತ್ತು ಎಲ್ಲ ಸರ್ ಊಟ ಸಾಕಲ್ಲ, ಅದು ಇದು. ಈ ಸತ್ಯಯುಗದಲ್ಲಿ ಈ ಕಾಯಿಲೆಗಳು ಯಾವುವು ಇರಲ್ಲ. ಅಂದರೆ ಆಹಾರ ಪದ್ಧತಿ ಬದಲಾಗಿರುತ್ತೆ ಆಗ. ಇಲ್ಲ ಆಗ ಬೇಕಾದಷ್ಟು ಲ್ಯಾಂಡ್ ಇರ್ತದಲ್ಲ ಸರ್. ಜನಸಂಖ್ಯೆ 100 ಕೋಟಿ ಕಡಿಮೆ ಇರುತ್ತೆ, ಆಗ ಬೆಳೀತಾರೆ. ಇವರೆಲ್ಲ ಯಾಕಿದು ಉಪ್ಪು ಹಿಂಡು ಹೀರೆ ಅಂತ ಹಾಕಿ ಬೆಳೆಸೋದು ಜಾಸ್ತಿ, ಜಲ್ದಿ ಜಾಸ್ತಿ ಫಸಲು ಬರಲಿ ಅಂತ, ಜಾಸ್ತಿ ಫಸಲು ಬರಲಿ ಜನಕ್ಕೆಲ್ಲ ಫೀಡ್ ಮಾಡೋಕ್ಕೆ ಅಂತ ಇವ್ರು ಉಪ್ಪು ಮಾಡೋದು. ಆಗ ಜನಸಂಖ್ಯೆನೇ ಇಲ್ವಲ್ಲ, ಕಡಿಮೆ ಬೆಳೆದ್ರು ಆಗ ನ್ಯಾಚುರಲ್ ವಸ್ತುಗಳು ಸಿಗ್ತವೆ, ನ್ಯಾಚುರಲ್ ಆಗಿ ತಿಂತಾರೆ. ಬುದ್ಧಿನೂ ನ್ಯಾಚುರಲ್ ಆಗಿರುತ್ತೆ, ನ್ಯಾಚುರಲ್ ಆಗಿ ತಲೆ ಇರುತ್ತೆ, ಯಾರಿಗೂ ಮೋಸ ಮಾಡಬೇಕಿಲ್ಲ. ಹಂಗಾರೆ ಡಾಕ್ಟ್ರ್ ಪ್ರೊಫೆಷನ್ ಬೇಡವಾ? ಅಲ್ಲ, ಎಲ್ಲರೂ ಆರೋಗ್ಯ ಡಾಕ್ಟ್ರ್ ಯಾರು ಕೇರ್ ಮಾಡ್ತಾರೆ? ಬಟ್ ಓದ್ಕೊಂಡಿದ್ದಾರಲ್ಲ ಸರ್, ಏನು ಮಾಡೋದು ಅವರು? ಅದು ಬೇಕಿಲ್ವಲ್ಲ. ಈ ಡಾಕ್ಟ್ರುಗಳು ಇವತ್ತಿರೋ ಸತ್ಯ ಸರ್. 500 ವರ್ಷ 1000 ವರ್ಷ ಇವರೆಲ್ಲ ಇದ್ದೀರಾ? ಆಗಿರಲಿಲ್ಲ, ಬಟ್ ಈಗಿದ್ದಾರೆ. ಮುಂದೆ ಅವಶ್ಯಕತೆ ಇದೆ, ಮುಂದೆ ಅವಶ್ಯಕತೆ ಇದೆ. ಅವಶ್ಯಕತೆ ಬೇಡ ಅಂತಾನೆ ಪ್ರಳಯ ಆಗ್ತಾ ಇರೋದು, ಕೆಟ್ಟದ್ದನ್ನೆಲ್ಲ ಸಂಹಾರ ಮಾಡ್ತಾ ಇರೋದು. ಬಟ್ ಅಲ್ಲಿವರೆಗೂ ಬೇಕಾಗ್ತದೆ. ಫಸ್ಟ್ ಬಂತು ವಿಷ್ಣು ಚಕ್ರ, ಯಾವುದು ಕರೋನಾ ವೈರಸ್ಸು, ಕರೋನಾ ಇಡೀ ಅದು ಒಂದು ಸಂಹಾರ ಮಾಡ್ತು, ಒಂದಷ್ಟು ಮಾಡಿಬಿಡ್ತು. ನೆಕ್ಸ್ಟ್ ಬಂತು ಮಳೆರಾಯ,
ಭೂಮಿ ಗುಡುಗೋದು, ಭೂಕಂಪ ಆಗೋದು, ಇವೆಲ್ಲ ಶುರುವಾದವು. ಎರಡನೇದು. ಈಗ ಮೂರನೇ ಸ್ಟಾರ್ಟ್ ಆಯಿತು, ಮತೀಯ ದೋಷಗಳು. ಕೋಮು ಗಲಭೆ. ಹಾಂ, ನೋಡಿ ಇರಾನ್ನಲ್ಲಿ ಏನಾಗ್ತಾ ಇದೆ ಈಗ, ಹೆಂಗಸರುಗಳೇ ಎದ್ಬಿಟ್ಟಿದ್ದಾರೆ. ಅವ್ರೀಗ ಶ್ರೀ ಶಕ್ತಿಗೆ ಒಂದು ಶಕ್ತಿ ಬರ್ತಾ ಇದೆ ಈಗ ನಮ್ಮ ಮುಂದಿನ ಯುಗದಲ್ಲಿ. ಅದಕ್ಕೆ ಇರಾನಿಯನ್ ಲೇಡೀಸ್ ಎಲ್ಲ ನಾವು ನಿಮ್ಮ ಅದೇನೋ ಹಾಕೊಳ್ಳೋ, ಇಲ್ಲಿ ಇಂಡಿಯಾದಲ್ಲಿ ನಮ್ಗೆ ಬೇಕು ಅಂತ ಪಡ್ಕೋತಾವ್ರೆ, ಅವ್ರು ನಮ್ಗೆ ಬೇಡ ಅಂತ ಫೈಟ್ ಮಾಡ್ತಾ ಇದ್ದಾರೆ. ಅವ್ರ ಧರ್ಮನೇ ಅದು ದೊಡ್ಡದು ಅನ್ನೋ ಥರ ಯಾವ ಧರ್ಮನೂ ಅಲ್ಲ, ಮಾನವನಾಗಿ ಬದುಕದೇ ಧರ್ಮ. ಮಾನವನು ಏನೇನೋ ಇಲ್ಲದೆ ಇರುವನ್ನೆಲ್ಲ ಕಟ್ಕೊಂಡು ಆ ಧರ್ಮ, ಆ ಗುರು, ಯಾವ ಗುರುನೂ ಇಲ್ಲ. ನೀನೇ ಪ್ರತಿಯೊಬ್ಬನೂ ಪರಮಾತ್ಮನ ರೂಪ. ಅದನ್ನು ತಿಳ್ಕೊಂಡು ಯಾರಿಗೂ ತೊಂದರೆ ಕೊಡದೆ ಇವನು ತೊಂದರೆ ತಗೊಂಡು ಬದುಕೋದೇ ನಿಜವಾದ ಬದುಕು. ಈಗ ನಿಮ್ಗೆ ಬೇಕಾಗಿರೋದೇನು? ಮೆಡಿಕಲ್ ಪ್ರೊಫೆಷನ್ ಆಗಬೇಕು, ಅವ್ರಿವ್ರಿಗೆ ಹಾಳು ಮಾಡೋಕ್ಕ ಹೇಳ್ತೀನಾ? ಅಂದರೆ ಅವರು ಹೇಳೋದು ದರೋಡೆಕೋರ್ರಿಗೂ ಏನು ಡಿಫ್ರೆನ್ಸು? ಹಾಳಾಗಿರೋ ಹೆಲ್ತನ್ನ ಸರಿ ಮಾಡೋದಕ್ಕೋಸ್ಕರ ಈಗ ಎಲ್ಲಿ ಸರಿ ಆಗ್ತಾ ಇಲ್ವಲ್ಲ. ಒಂದು ಕಾಯಿಲೆಗೆ ಹೋದ್ರೆ ಇನ್ನೊಂದು ಕಾಯಿಲೆಗೆ ಹೋಯ್ತಲ್ಲ. ರೇಡಿಯೇಷನ್ ಥೆರಪಿ, ಕೀಮೋಥೆರಪಿ ಕೊಟ್ಟು ಹೋಗ್ತಾ ಇದೆ. ಅದಕ್ಕೆ ಅವೆಲ್ಲ ಸಫರ್ ಮಾಡೋದಿಲ್ಲ. ಹಣ್ಣು ಹಂಪಲ ತಿನ್ನಕ್ಕೆ ನಿಮಗೆ ಇನ್ನೂ ಕಡಿಮೆ, ಇದು ಇನ್ನೂ ಒಳ್ಳೇದು. ಹಾಂ, ಆರೋಗ್ಯನೂ. ಆಮೇಲೆ ನೀವು ಯಾವಾಗಲೂ ತಿನ್ನಬೇಕಾಗಿಲ್ಲ. ಅಷ್ಟು ಈಗಿರೋ ಕಾಯಿಲೆ, ಅದು ಯಾರೋ ಅವನಿಗೆ ಬೇಕಾದಷ್ಟು ಕಾಯಿಲೆ ಇದ್ದೋ 1 ವರ್ಷ ತಗೊತ್ತು. ನಿಮಗೆಲ್ಲ ಒಂದು 3 ತಿಂಗಳು 6 ತಿಂಗಳು ಇದನ್ನು ಫಾಲೋ ಮಾಡಿದ್ಮೇಲೆ 21 ದಿನ ಆದಮೇಲೆ ಅದರಲ್ಲೇ ಟೇಸ್ಟ್ ಸಿಗ್ತದೆ. ಅದಕ್ಕೆ ಸೆಟ್ ಆಗ್ತೀವಿ. ಅಲ್ಲಿ ಗಂಟ MTR ಕಡೆ ನೋಡಬೇಡಿ, ವಿದ್ಯಾರ್ಥಿ ಭವನ ಕಡೆ ನೋಡಬೇಡಿ. ಸೊ ಆಮೇಲೆ ಯಾವತ್ತೋ ಒಂದಿನ ಆಸೆ ಹೋಗಿ ತಿನ್ಕೊಳ್ಳಿ, ಎಲ್ಲ ವಾಸಿ ಆದಮೇಲೆ. ಜೊತೆಗೆ ಈ ಆಹಾರ ಬೇರೆ 50 to 60% ನ್ಯಾಚುರಲ್ ಆಗಿ ಬೆಳೆದಿರ್ತಕ್ಕಂಥ ಹಣ್ಣು ಹಂಪಲ ತರಕಾರಿ ಆ ಕಾಲಕ್ಕೆ ಬೇಕಾದಷ್ಟು ಬೆಳೀತದೆ ಸರ್. ಹೌದು, ಬೇಕಾದಷ್ಟು ಜನಸಂಖ್ಯೆ ಇಲ್ವಲ್ಲ. ಜನಸಂಖ್ಯೆ ಕಮ್ಮಿ ಆದಾಗ ನಮಗೆ ಲ್ಯಾಂಡ್ ಜಾಸ್ತಿ ಇರುತ್ತೆ, ಅವೈಲೇಬಲ್ ಪ್ಲೆಂಟಿ. ಆ ಕಾಲದಲ್ಲಿ ರಾಜರ ಕಾಲದಲ್ಲೆಲ್ಲ ಹಿಂಗೆ ತಾನೇ, ಆಗಲೂ ಹಿಂಗೇನೆ. ಹೌದು, ಆಗ ಎಷ್ಟು ಚೆನ್ನಾಗೆ ಒಳ್ಳೆ ಪದಾರ್ಥಗಳೆಲ್ಲ ಬೆಳೆದು ತಿಂತು ಇದಾಗಿದ್ರು. ಸೊ ಇದು ಎಲ್ಲಿ ಮಾನಸಿಕ ರೋಗದ ಬೇರೆ ಆಯಿತು, ಸ್ಪಿರಿಚುವಲ್ದಾಯಿತು. ಈಗ ಭೂಲೋಕದಲ್ಲಿ ವೈದ್ಯಕೀಯ ಫೀಲ್ಡಲ್ಲಿ ಇದು ಮಹಾಕ್ರಾಂತಿ. ಈ ಮಹಾಕ್ರಾಂತಿಯಿಂದ ವಿಶ್ವದಲ್ಲಿ ಶಾಂತಿ. ಸೊ ಇದು ನಮ್ಮ ಪುನರ್ಜನ್ಮ ಸಂಶೋಧನಾ ಕೇಂದ್ರ ಅದನ್ನು ಕಂಡುಹಿಡಿದಿದ್ದೀನಿ ಅಂತ ಅನ್ನೋದ್ರ ಬದಲು ತಿಳಿಸೋದು ಅಲ್ಲ, ದೇವರು ಅನುಗ್ರಹ ಮಾಡಿದ್ದು ನಾವು ಹೇಳ್ತಾ ಇದ್ದೀವಿ. ಸೂಪರ್, ಒಳ್ಳೆ ವಿಚಾರ ಸರ್. ಯಾಕಂದರೆ ನೀವು ನಿಮ್ಮ ಸ್ಟಡಿ ಆಗ್ಬೋದು, ನಿಮ್ಮ ರಿಸರ್ಚ್ ಆಗ್ಬೋದು, ಯಾವುದೂ ಇಲ್ಲಿ ಲಾಸ್ ಆಗಿಲ್ಲ. ಯಾಕಂದರೆ ನಮ್ಮಲ್ಲಿರೋ ಅಂದರೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರೋ ನಮ್ಮ ವೀಕ್ಷಕರು ಇದನ್ನು ಅಟ್ಲೀಸ್ಟ್ ಬಳಸ್ಕೊಂಡ್ರು ಅಂದರೆ ಅವರ ಆರೋಗ್ಯನ ಕಾಪಾಡ್ಕೋತಾರೆ. ಆಮೇಲೆ ನೀವು ಬೇರೆ ಹೇಳಿದ್ರಿ ಇದು ಹಾಕೊಳ್ಳಿ ಅಂತ, ನಮ್ಮ ದೇಶಿ ಸಂಪ್ರದಾಯ. ನಿನ್ನೆ ಇಬ್ಬರು ಬಂದ್ಬಿಟ್ಟವ್ರೆ ನಾರ್ತ್ ಇಂಡಿಯಾದು. ಅಯ್ಯೋ ವಯಸ್ಸಾಯ್ತಪ್ಪ ನನಗೆ ಅಂತ ಏನೋ ಇದರಲ್ಲೇ ಮೊಬೈಲಲ್ಲೇ ಮಾತಾಡಿದೆ. ಈಗ ಅವ್ರು ಬಂದು ಕರೋನಾ ಹತ್ಕೊಂಡ್ರೆ ನಾನೇ ಸಫರ್ ಮಾಡಬೇಕು ಅಂತ ಈಗ ಒಂದು ಪಾಂಪ್ಲೆಟ್ ಮಾಡಿಸ್ಬಿಟ್ಟಿದ್ದೀನಿ. ಈ ನಂಬರ್ಗೆ ಫೋನ್ ಮಾಡಿ ನಂಬರ್ ತಗೊಳ್ಳಿ. ಓಕೆ, ದಿನ 6 ಗಂಟೆಯಿಂದ 7:30 ಗಂಟೆ ಎಕ್ಸೆಪ್ಟ್ ಸಂಡೇ ಯಾರ ಫೋನ್ ಮಾಡಿದ್ರೆ ರಿಸೀವ್ ಮಾಡಿ ಮಾತಾಡ್ತೀನಿ. ಅವ್ರಿಗೆ ನನಗೆ ಗೊತ್ತಿರೋ ನಾಲೆಡ್ಜ್ ಅವ್ರಿಗೆ ಅನುಕೂಲ ಆದರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ದಿನಕ್ಕೆ 2-3 ಜನಕ್ಕೆ ಮಾಡ್ಬೋದು ಅಷ್ಟೇ, ಬೇರೆ ದಿನ ಮಾಡಲ್ಲ. ಸೀರಿಯಲ್ ನಂಬರ್ ಪ್ರಕಾರ ನಿಮ್ಗೊಂದು ಸೀರಿಯಲ್ ನಂಬರ್ ಕೊಟ್ಟಿರ್ತೀವಿ, ಅದು ಪಾಂಪ್ಲೆಟ್ ಮಾಡಿಸಿದ್ದೀನಿ. ಆ ಸೀರಿಯಲ್ ನಂಬರ್ ಹಾಕ್ಕೊಟ್ಬಿಡ್ತಾರೆ. ಎಲ್ಲಾರು ಬಂದು ಕೇಳಿದ್ರೆ ಡಾಕ್ಟ್ರ್ ಇಲ್ಲ, ಇದಕ್ಕೆ ಫೋನ್ ಮಾಡಿ ಹೋಗಿ ಅಂತ ಅವರು ಸೀರಿಯಲ್ ನಂಬರ್ ಮಾಡ್ತೀನಿ. ಸರಿ, ಈಗ ಅವ್ರು ದುಡ್ಡು ಕೊಡಬೇಕು ಬೇಡಬೇಕು ಅದು ಏನೂ ಇಲ್ಲ, ಅವರು ಬಿಟ್ಟದ್ದು. ಅವ್ರಿಗೇನಾರ ಒಳ್ಳೇದು ಬಂದಿದೆ ಅಂತ ಬೇರೆ ಡಾಕ್ಟ್ರ್ ಕೊಡೋದು ಬದಿ ಇವ್ರು ಕೊಡೋಣ ಅಂತ ಅಂದರೆ ಪೇಟಿಎಮ್ ಮಾಡಿ ಅದನ್ನು ಯಾರು 4-6 ಜನಕ್ಕೆ ಬಡಬಗ್ರು ಕೊಡೋಣ. ನೀವು ಹೇಳಿದ್ರಲ್ಲ ದರಿದ್ರ ನಾರಾಯಣ ಸೇವೆ ಮಾಡೋಣ. ಸೊ ಈಗ ನಮ್ಮ ಪುನರ್ಜನ್ಮ ಸಂಶೋಧನಾ ಕೇಂದ್ರ ನಿಮಗೆ ಪ್ರಾಪಂಚಿಕವಾದ್ದು ಎಕ್ಸ್ಪ್ಲೈನ್ ಮಾಡ್ತು, ಕಾಯಿಲೆಗಳಿಲ್ಲನೂ ಮೆಂಟಲ್ಲು ಎಕ್ಸ್ಪ್ಲೈನ್ ಮಾಡ್ತು, ಸ್ಪಿರಿಚುವಲ್ಲು ಎಕ್ಸ್ಪ್ಲೈನ್ ಮಾಡ್ತು. ತುಂಬ ಹೇಳಿದ್ದೀರಾ. ಸೊ ನಾನು ಕೇಳಿದೆ ಇಷ್ಟು ಬೇಕಾಗಿರೋದು. ಕೊನೆಗೆ ಮನುಷ್ಯನಿಗೆ ಬೇಕಾಗಿರೋದು ಏನು? ಅವನಿರೋ ಗಂಟ ಆರೋಗ್ಯ. ಆರೋಗ್ಯವಾದ ಫುಡ್ ತಿಂದರೆ ಆರೋಗ್ಯ ಬರ್ತದೆ ಅಷ್ಟೇ.
ಇರೋಕ್ಕೊಂದು ಮನೆ. ಈಗ 50 ಮನೆ ಇಟ್ಟಿದ್ದಾರೆ ಯಾರೋ, 26 ಸೈಟ್ ಇದೆ ಒಬ್ಬನ ಹತ್ರ. ಈಗ ಅವನು ಸತ್ತೋಗ್ತಾ ಇದ್ದಾನೆ. ಏನು ಬೇಡ, ಅವನು ಪ್ರೀತಿಸಿದ ಹೆಂಡತಿಯ ಒಂದೇ ಒಂದು ತಲೆ ಕೂದಲನ್ನ ಜೊತೆಗೆ ತಗೊಂಡೋಗೋಕ್ಕಾಗುತ್ತೆ? ಇವನು ಎಲ್ಲ ಬಿಟ್ಟೇ ಹೋಗಬೇಕು. ಆದ್ದರಿಂದ ನಾವು ನೆಮ್ಮದಿಯಾದ ಜೀವನ ಮಾಡೋಕ್ಕೆ 3 ಅವಶ್ಯಕತೆ ಇರೋದು. ಒಂದು ನಮ್ಮ ಆರೋಗ್ಯ ಆಗಿರ್ಬೇಕಾದ್ರೆ ಒಳ್ಳೆ ಫುಡ್ಡು ತಿನ್ನಬೇಕು, ಇರೋಕ್ಕೊಂದು ಮನೆ, ಮನಸ್ಸಿಗೆ ನೆಮ್ಮದಿ ಅಷ್ಟೇ. ಇನ್ನು ಸ್ವಿಸ್ ಬ್ಯಾಂಕೆಲ್ಲ 500 ಕೋಟಿ 13,000 ಕೋಟಿ, ಆ ಗೌಡನ ಮಗ 13,000 ಕೋಟಿ ಇಟ್ಟಿದ್ದಾನೆ, ಈ ಕಾಂಗ್ರೆಸ್ ಪಾರ್ಟಿಯವರು ಅವ್ರು ಇಷ್ಟಿದ್ದಾರೆ ಇವ್ರು ಇಷ್ಟಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅಲ್ಲ, ಅದು ಓಪನ್ ಅನೌನ್ಸ್ಮೆಂಟ್ ಮಾಡ್ಕೊಬೇಕು ಸರ್ ಅವ್ರು. ಯಾಕಂದ್ರೆ ಈಗ ರಾಜಕೀಯಕ್ಕೆ ಬರಬೇಕಾದ್ರೆ ಆಸ್ತಿ ಇದೆ ಅಂತೇಳಿ ಅಲ್ಲ, ಈ ರಾಜಕೀಯಕ್ಕೆ ಬರಬೇಕಾದ್ರೆ ಅನೌನ್ಸ್ ಮಾಡೋದೆಲ್ಲ ಪಕ್ಷಗಳಲ್ಲಿ ಕೊಚ್ಕೊಂಡು ಹೋಯ್ತದಲ್ಲ ಸರ್. ಈಗ ಬ್ಯಾಂಕಲ್ಲಿ ಇಟ್ಟು ಸ್ವಿಸ್ ಬ್ಯಾಂಕ್ಗೆ ಕೊಚ್ಕೊಂಡೋದ್ರೆ ಭೂಕಂಪ ಆಗಿ ಯಾರಿಗೂ ದುಡ್ಡು ಬರ್ತದೆ? ಎಲ್ಲ ಹೋಗ್ಬಿಡುತ್ತೆ. ಈಗ ಹಂಗಲ್ಲ. ನಿನ್ನೆ ನೋಡ್ತಾ ಇದ್ರೆ ಇದರಲ್ಲಿ ಇಟಲಿನಲ್ಲಿ ಅವ್ರದ್ದು ಇದೆಯಲ್ಲ, ಚರ್ಚೆಲ್ಲ ಇರೋ ಜಾಗದಲ್ಲಿ ನೀರು ತುಂಬಿಕೊಂಡಿದೆ ಸರ್. ಅಂದರೆ ಇದು ನಮ್ಮ ಬರೀ ಇಂಡಿಯಾ ಅಲ್ಲ, ಎಲ್ಲ ಕಡೆ ಇದೆ. ನಾವು ಇದರಲ್ಲಿ ಹಾಕಿದ್ರೆ ಬೆಂಗಳೂರು ಹತ್ರ ಬೆಂಗಳೂರು ತೋರಿಸ್ತಾನೆ, ಕರ್ನಾಟಕದ್ದು, ಇಂಡಿಯಾ ಆದರೆ ಇಂಡಿಯಾದಲ್ಲಿ, ವರ್ಲ್ಡ್ ಅಂತ ಹಾಕ್ಬಿಟ್ರೆ ಎಲ್ಲ ದೇಶದಲ್ಲೂ ಇರೋದು ತೋರಿಸ್ತದೆ. ಈಗ ಆಗ್ತಿದೆ. ಇನ್ನು ಏನೋ ತಪ್ಪು ಮಾಡಿದೀವೋ ಒಳ್ಳೇದು ಮಾಡಿದೀವೋ ಇರುವ ಗಂಟೆ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಚೆನ್ನಾಗಿದ್ದು ಧರ್ಮವಾಗಿ ಬಡಬಗ್ಗರಿಗೆ ಸೇವೆ ಮಾಡ್ಕೊಂಡು ಹೋದರೆ ಅಟ್ಲೀಸ್ಟ್ ಉಪಯೋಗ ಬರ್ತದಲ್ಲ ಸರ್. ಬ್ಯಾಂಕಲ್ಲಿರೋ ದುಡ್ಡು ಬಳಸ್ಕೋಬೋದು, ನಾಳೆ ಬಳಕೆ ಆಗುತ್ತೆ. ಬ್ಯಾಂಕಲ್ಲಿರೋ ದುಡ್ಡು ನಿಮ್ಗೆ ಬರ್ತದೆ ಅಂತ ಗ್ಯಾರಂಟಿ ಇಲ್ಲ. ಈ ರೀತಿ ಎಲ್ಲ ಕಷ್ಟಗಳು ಆಗ್ಬಿಟ್ಟು ಎಲ್ಲ ಬೆಲೆ ಜಾಸ್ತಿ ಆಗೋಗ್ತವೆ. ಈಗ ಇವರು ಅದು ಮಾಡಲಿ ಇದು ಮಾಡಲಿ ಸ್ವಲ್ಪ ಪೇಟ ಕಳಿಯೋಣ, ಬಿಸಿ ಆಗ್ತಾ ಇದೆ. ಸೊ ಇದು ಮಾಡಲಿ ಅದು ಮಾಡೋದು ಯಾವ ಗೌರ್ಮೆಂಟ್ ಇದ್ರು ಏನು ಮಾಡೋಕ್ಕಾಯ್ತದೆ ಸರ್?